ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ. ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಈ ದಿನ ನಾವು ವಾಸ್ತುಶಾಸ್ತ್ರದಲ್ಲಿ ಮನೆಗೆ ಬಾಗಿಲು ಎಷ್ಟು ಇರಬೇಕು, ಆ ಬಾಗಿಲುಗಳ ಪ್ರಮಾಣಗಳು ಎಷ್ಟೆಷ್ಟು ಇರಬೇಕು ಮತ್ತು ಆ ಬಾಗಿಲನ್ನು ಮಾಡಿಸಬೇಕಾದರೆ ಎಷ್ಟು ಹಲಿಗೆಯನ್ನು ಹಾಕಿದರೆ ಎಷ್ಟು ಫಲವನ್ನು ನೀಡುವುದು ಮತ್ತು ಯಾವ ದಿಕ್ಕಿಗೆ ಬಾಗಿಲು ಇದ್ದರೆ ಅತಿ ಶ್ರೇಷ್ಠ ಎಂಬುದನ್ನು ಈ ಮೂಲಕ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಮನೆಯ ಬಾಗಿಲು ಸಾಕ್ಷಾತ್ ಶ್ರೀ ಲಕ್ಷ್ಮೀ ರೂಪದಲ್ಲಿ ಇರುತ್ತದೆ. ಆದ್ದರಿಂದ ಮನೆಯ ಬಾಗಿಲಿಗೆ ಸದಾಕಾಲ ಅರಿಶಿನ ಕುಂಕುಮ ವಿಭೂತಿಯನ್ನು ಧರಿಸಿ ಕೈಲಾದ ಮಟ್ಟಿಗೆ ಹೂಗಳನ್ನು ಇಟ್ಟು ಮಾವಿನ ತೋರಣವನ್ನು ಕಟ್ಟಿ ಅಲಂಕರಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡತಕ್ಕದ್ದು. ವಾಸ್ತುಶಾಸ್ತ್ರವು ಆಕಾಶ, ನೀರು, ಭೂಮಿ, ಬೆಂಕಿ, ಗಾಳಿ ಈ ಪಂಚಭೂತಗಳಿಂದ ನಮ್ಮನ್ನು ರಕ್ಷಿಸಿ ಅದರಿಂದ ಅವುಗಳ ಮೂಲಕ ಮಾನವನಿಗೆ ಸದುಪಯೋಗವನ್ನು ಮಾಡಿಕೊಡುವ ಶಾಸ್ತ್ರವಾಗಿ ನಿರ್ಮಾಣವಾಗಿದೆ. ಮನೆಯ ಬಾಗಿಲು ಲಕ್ಷ್ಮೀ ರೂಪವಾಗಿದೆ. ಈ ಬಾಗಿಲು ಎಷ್ಟು ನಿಧಾನವಾಗಿ ವಾಸ್ತು ನಿಯಮದ ಪ್ರಕಾರ ಮಾಡಿರುವುದೋ ಅಷ್ಟೇ ಪ್ರಮಾಣದಲ್ಲಿ ನಮಗೆ ಅನುಕೂಲವನ್ನು ಒದಗಿಸುತ್ತದೆ. ಇನ್ನು ಮನೆಯ ಬಾಗಿಲುಗಳ ಸಂಖ್ಯೆ ಎಷ್ಟು ಇರಬೇಕು ಎಂಬುದನ್ನು ನೋಡೋಣ. ಬಾಗಿಲುಗಳು ಸಾಮಾನ್ಯವಾಗಿ ಉತ್ತರ ದಿಕ್ಕಿಗೆ ಇದ್ದರೆ ಉತ್ತಮ. ಈಶಾನ್ಯ, ಪೂರ್ವ, ಪಶ್ಚಿಮದಲ್ಲಿ ಇದ್ದರೂ ಆಗುವುದು. ಬಾಗಿಲುಗಳ ಸಂಖ್ಯೆ 1 ಇದ್ದರೆ ಮಹದೇಶ್ವರ್ಯ, 2 ಇದ್ದರೆ ಭೋಗವೃದ್ಧಿ, 4 ಇದ್ದರೆ ದೀರ್ಘಾಯುಷ್ಯು, 5 ಇದ್ದರೆ ರೋಗ ಭಯ, 6 ಇದ್ದರೆ ಪುತ್ರಲಾಭ, 7 ಬಾಗಿಲು ಇದ್ದರೆ ಅತ್ಯಂತ ಕೆಟ್ಟದು, 8 ಬಾಗಿಲು ಇದ್ದರೆ ಸದಾಕಾಲ ಭೋಗದಲ್ಲಿ ಇರುವುದು, 9 ಬಾಗಿಲು ಇದ್ದರೆ ನೆರೆಹೊರೆಯವರೊಡನೆ ಅತ್ಯಂತ ಸ್ನೇಹದಿಂದ ಇದ್ದರೂ ಜಗಳಗಳು ಆಗಾಗ ಆಗುತ್ತಿರುತ್ತದೆ. 10 ಬಾಗಿಲುಗಳು ಇದ್ದರೆ ಸ್ತ್ರೀಗೆ ತೊಂದರೆಯಾಗುವುದು, ಕಳ್ಳರ ಕಾಟಗಳು ಹೆಚ್ಚಾಗುವುದು. ಮನೆಯ ಬಾಗಿಲು ಯಾವಾಗಲೂ ಸಮವಾಗಿರಬೇಕು. ಅಂದರೆ 6, 8, 10, 12, 14, 16, 18, 20 ಹೀಗೆ. ಮನೆಯ ಹಿಂಬಾಗಿಲು ಉತ್ತರ ಅಥವಾ ಪೂರ್ವ ಅಥವಾ ಪಶ್ಚಿಮಕ್ಕೆ ಇರುವುದು ಶುಭವಾಗಿರುತ್ತದೆ. ಆದರೆ ದಕ್ಷಿಣದಲ್ಲಿ ಮಾತ್ರ ಮನೆಯ ಹಿಂಬಾಗಿಲು ಇರಿಸಬಾರದು. ಇದು ಅತ್ಯಂತ ಕೆಟ್ಟದಾಗಿರುವುದು. ಮನೆಯ ಬಾಗಿಲು ಒಂದೇ ಮರದ ಹಲಿಗೆಯಲ್ಲಿ ಮಾಡಿಸಿದರೆ ರಾಜನಂತೆ ಆ ಮನೆಯಲ್ಲಿ ಇರುವವರು ಸುಖ, ಸಮೃದ್ಧಿ, ಐಶ್ವರ್ಯವನ್ನು ತುಂಬುವುದು. 2 ಹಲಗೆಯಿಂದ ಮಾಡಿಸಿದ ಬಾಗಿಲು ಧನನಾಶವಾಗುವುದು. ಎಷ್ಟೇ ಸಂಪಾದಿಸಿ ತಂದರೂ ಬೆಳಗ್ಗೆ ಸಂಪಾದನೆ, ರಾತ್ರಿ ಖಾಲಿಯಾಗುವುದು. 3 ಹಲಗೆಯಿಂದ ಸೇರಿಸಿ ಮಾಡಿಸಿದ ಬಾಗಿಲು ಮನೆಯಲ್ಲಿ ಕುಟುಂಬದ ಸದಸ್ಯರು ನಿಧಾನವಾಗಿ ಆದರೂ ದಿನೇ ದಿನೇ ಯಶಸ್ಸು ಕಾಣುವರು. 4 ಮರದ ಹಲಿಗೆಯಿಂದ ಬಾಗಿಲು ಮಾಡಿಸಿದರೆ ದರಿದ್ರವು ಹೆಚ್ಚಾಗುವುದು. 5 ಅಥವಾ 7 ಹಲಗೆಯಿಂದ ಬಾಗಿಲನ್ನು ಮಾಡಿಸಿದರೆ ಅದು ಜೀವನ ಸಮತೋಲನ ಚಿತ್ತವಾಗಿ ಹೆಚ್ಚಿಗೆ ಲಾಭವೂ ಇಲ್ಲದೆ ಹೆಚ್ಚಿಗೆ ನಷ್ಟವೂ ಇಲ್ಲದೆ ಸಮ ಪ್ರಮಾಣದ ಜೀವನವನ್ನು ಮಾಡುವುದು ಸೂಚಿತವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.